ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ಸೀರೆ ಕುಚ್ಚು ಹಾಕೋದಕ್ಕೆ ಎಂಬ್ರಾಯ್ಡರಿ ವರ್ಕನ್ನು ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ತೋರಿಸ್ಬೇಕು ಅಂತಲೇ ನಾನು ರೆಡಿ ಮಾಡಿಟ್ಟೋಳು ಹಾಗೇ ಸ್ಟಾಪ್ ಮಾಡ್ಕೊಂಡಿದ್ದೆ. ನೋಡಿ, ಈ ರೀತಿ ಸೀರೆಗೂ ಬಟ್ಟೆಗೂ ಅಟ್ಯಾಚ್ ಮಾಡಿಕೊಂಡು ರಿಂಗಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾನ್ವಾಸ್ ಅನ್ನೋದನ್ನ ಒಳಗಡೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫಿಟ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ನೋಡಿ ನಿಮಗೆ ತೋರಿಸಿದ್ದೆ ಅಲ್ವಾ ಈ ಸ್ಕೇಲಲ್ಲಿ ನೋಡಿ ಹೀಗೆ ಇಟ್ಕೊಂಡು ನೋಡಿ ಹೀಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈ ಸ್ಕೇಲಿಂದ ಈ ರೀತಿ ಯೂಸ್ ಆಗುತ್ತೆ. ನೋಡಿ, ಹೀಗೆ ಮಾರ್ಕ್ ಮಾಡ್ಕೋಬೋದು, ಒಂದೇ ಮೆಜರ್ಮೆಂಟಲ್ಲಿ ಬರುತ್ತೆ. ಬನ್ನಿ ಈಗ ವರ್ಕನ್ನು ಹೇಗೆ ಹಾಕೋದು ಸ್ಟಾರ್ಟ್ ಮಾಡೋಣ. ನಾನು ಮೊದಲು ಒಂದು ಸೀರೆಗೆ ನೋಡಿ ಈ ರೀತಿ ವರ್ಕನ್ನು ಹಾಕಿದ್ದೆ. ನಾನು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ ಈ ಡಿಸೈನ್ನ. ಇದೇ ಡಿಸೈನ್ ಬೇಕು ಅಂತ ಕೇಳಿದ್ದಾರೆ, ಅದಕ್ಕೋಸ್ಕರ ಈ ರೀತಿ ಈಗ ನಾನು ಕ್ರಿಯೇಟ್ ಮಾಡಬೇಕು. ಮತ್ತು ಇಲ್ಲಿ ಕಾಂಟ್ರಾಸ್ಟ್ ಕಲರ್ ಇಲ್ಲ, ಪೂರ್ತಿ ಗ್ರೀನ್ ಕಲರ್ ಇದೆ. ಅದಕ್ಕೆ ಹೇಗೆ ವರ್ಕ್ ಮಾಡೋದು ನೋಡೋಣ ಬನ್ನಿ. ನೋಡಿ, ಮೊದಲು ನೀಟಾಗಿ ಯಾವಾಗಲೂ ಅಷ್ಟೇ ನೀಟಾಗಿ ಆಯಲ್ಲೆಲ್ಲ ಹಾಕಿರ್ತೀವಲ್ವ, ನೀಟಾಗಿ ಎಲ್ಲ ಕಡೆ ಒರೆಸ್ಕೋಬೇಕು. ಯಾಕೆಂದರೆ ನಾವು ಇಲ್ಲಿ ಬಟ್ಟೆನ ಹಾಕಿದಾಗ ಆಯಲ್ಲು ಬಟ್ಟೆಗೆ ಆಗುತ್ತೆ. ಇಲ್ಲಾಂದರೆ ಮಿಷಿನ್ಗೆ ಬಟ್ಟೆ ಕಟ್ಟಿರ್ತಾರೆ ಅಲ್ವಾ, ಆ ರೀತಿ ಕಟ್ಕೊಂಡ್ರೆ ಅಷ್ಟು ನಮಗೆ ಬಟ್ಟೆಗೆ ಸ್ಪ್ರೆಡ್ ಆಗೋದಿಲ್ಲ. ಇಲ್ಲಾಂದರೆ ನೀಟಾಗಿ ಈ ರೀತಿ ಮೊದಲು ಒರೆಸ್ಕೊಳ್ಬೇಕು. ರೀತಿ ಎಲ್ಲ ಒರೆಸ್ಕೊಂಡು ಆಮೇಲೆ ನಾವು ಇಲ್ಲಿ ರಿಂಗನ್ನು ಹಾಕೋಬೇಕಾಗುತ್ತೆ. ನೋಡಿ, ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನಾನು ಮಾರ್ಕ್ ಮಾಡಿರೋದು. ಅಲ್ಲಿ ಈಗ ರನ್ನಿಂಗ್ ಸ್ಟಿಚ್ಚನ್ನು ಹಾಕೊಳ್ಳೋಣ. ಕಾಣಿಸ್ತಿದೆ. ನಾನಿಲ್ಲಿ ಜರಿ ಥ್ರೆಡನ್ನು ತೊಗೊಂಡಿದ್ದೀನಿ. ಇಲ್ಲಿ ಸೀರೆ ನೋಡಿ ಸ್ವಲ್ಪ ತೋರಿಸ್ತೀನಿ. ಹಾಗೆಯೇ ನೋಡಿ, ಸೀರೆ ಪೂರ್ತಿ ಹೀಗೆ ಇದೆ. ಇಲ್ಲಿ ಗ್ರೀನು ಮತ್ತು ಕಾಫರ್ ಕಲರೇ ಜಾಸ್ತಿ ಇದೆ, ಕಾಂಟ್ರಾಸ್ಟ್ ಕಲರ್ ಇಲ್ಲ ಇದಕ್ಕೆ. ನೋಡಿ, ಇಲ್ಲಿ ಕಾಪರ್ ಕಲರೇ ಇದೆ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲು ಈ ರೀತಿ ರನ್ನಿಂಗ್ ಸ್ಟಿಚ್ಚನ್ನು ಹಾಕೊಳ್ತೀನಿ. ಇಲ್ಲಿ ತನಕ ರನ್ನಿಂಗ್ ಸ್ಟಿಚಲ್ಲಿ ಬಂದಿದ್ದೀನಿ. ಈಗ ನೋಡಿ 2 ನಂಬರ್ಗೆ ಇಟ್ಕೊಳ್ಳೋಣ. ನೋಡಿ, ಹೀಗೆ 2ನೇ ನಂಬರಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಈಗ ಸ್ಟಾರ್ಟ್ ಮಾಡೋಣ. ನಾನು ವರ್ಕ್ ಮಾಡ್ತಾ ಇರೋ ಕಡೆ ಸ್ಟೋನ್ ಇತ್ತು, ಅದನ್ನು ತೆಗೆದಿರೋದ್ರಿಂದ ಸ್ವಲ್ಪ ಹಿಡ್ದಾಗೆ ಆಗ್ತಿದೆ. ವರ್ಕು ನೀಟಾಗಿ ಬೀಳ್ತಾ ಇಲ್ಲ. ನೋಡಿ, ಈ ರೀತಿ ಸ್ವಲ್ಪ ತಿಕ್ಕಾಗಿ ಹಾಕೊಳ್ಳಿ ನೀಟಾಗಿ. ಈ ರೀತಿ ನೀವು ಒಂದೇ ಸ್ಟೆಪ್ಪಲ್ಲಿ ಸಾಕು ಅಂದರೆ ಇದೊಂದೇ ಸ್ಟೆಪ್ಪನ್ನು ಹಾಕೊಳ್ಳಿ. ಆದರೆ ನಾನು ತೋರಿಸಿದ್ನಲ್ಲ ನಿಮಗೆ ಡಿಸೈನು, ಅದರಲ್ಲಿ ನಾನು 3 ಸ್ಟೆಪ್ಪನ್ನು ಹಾಕಿದ್ದೀನಿ. ಹಾಗಾಗಿ ಇಲ್ಲಿ ನಾನು ಇನ್ನೂ 2 ಸಲ ಬರಬೇಕು. ಹಾಗಾಗಿ ನೋಡಿ, ಸ್ವಲ್ಪ ಗ್ಯಾಪನ್ನು ಕೊಟ್ಟು ಹೀಗೆ ಈ ಏನು ಕರು ಮೂಲೆ ಇದೆ ಅಲ್ಲಿಗೆ ಬೇಕು ಅಂದರೆ ನೀವು ಹೀಗೆ ಒಂದೊಂದು ಚುಕ್ಕಿನ ಇಟ್ಕೊಂಡು ಅಲ್ಲಿಂದ ಅಲ್ಲಿಗೆ ಹೀಗೆ ಕರು ಶೇಪನ್ನು ಕೊಟ್ಕೊಳ್ಳಿ. ಒಂದು ಸಲ ಫ್ರೇಮನ್ನು ಹಾಕೊಂಡ್ವಿ ನಾವು ಅಂತಂದರೆ ಪೂರ್ತಿ ಅಪ್ಡೇಟ್ ಇಲ್ಲಿ ಎಷ್ಟು ಸ್ಟೆಪ್ಪು ಬೇಕೋ ಅಷ್ಟನ್ನು ಒಂದು ಸಲನೇ ಮುಗಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಪದೇ ನಾವು ರಿಂಗನ್ನು ಇದು ಮಾಡೋಕ್ಕಾಗಲ್ಲ. ಫಸ್ಟು ಏನು ಈ ಫ್ರೇಮ್ನ ಫಿಟ್ ಮಾಡ್ಕೋತೀವಿ, ಪೂರ್ತಿ ಇಲ್ಲಿ ಏನೇನು ವರ್ಕ್ನ ಮಾಡಬೇಕು ಅಷ್ಟನ್ನು ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಮೂವ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ನಾವಿಲ್ಲಿ ನೆಕ್ಸ್ಟ್ ಸ್ಟೆಪ್ಪನ್ನು ಈಗಲೇ ಹಾಕೋಬೇಕು, ಕಂಟಿನ್ಯೂಸ್ ಆಗಿ ಹಾಕೋಬೇಕಾಗೋದಿಲ್ಲ. ನಾನು ನೀಟಾಗಿ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ, ಏಕೆಂದರೆ ಬಿಗಿನರ್ಸ್ಗಳಿಗೂ ಸಹ ಗೊತ್ತಾಗಲಿ ಅಂತ. ಲಾಂಗ್ ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ. ನೀಟಾಗಿ ಹೇಳ್ಕೊಡ್ತೀನಿ ಅಂದಮೇಲೆ ಸ್ವಲ್ಪ ಲಾಂಗ್ ವಿಡಿಯೋ ಆಗುತ್ತೆ. ನೋಡಿ, ಈಗ ಅದೇ 2ನೇ ನಂಬರಲ್ಲಿ ಇಟ್ಕೊಂಡು ಒಳಗಡೆ ಇನ್ನೊಂದು ಕಲರ್ ಬರುತ್ತೆ, ಅದಕ್ಕೋಸ್ಕರ ಆ ಗ್ಯಾಪು.
2 ಲೈನ್ ಕಾಣಿಸ್ತಿದೆ ಅಲ್ವಾ. ಈಗ ಸೆಂಟರಲ್ಲಿ ನಾನು ಗ್ರೀನಲ್ಲಿ ಹಾಕೊಳ್ತೀನಿ. ಥ್ರೆಡ್ನ ಚೇಂಜ್ ಮಾಡ್ಕೊಳ್ಳೋಣ ಈಗ. ನೋಡಿ, ಈಗ ಒಳಗಡೆ ಎಷ್ಟು ಗ್ಯಾಪ್ ಇದೆ ಅಷ್ಟಕ್ಕೆ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಿಮಗೇನಾದರೂ ಈ ಥರ 3 ಸ್ಟೆಪ್ ಬೇಡ ಅಂದರೆ ಒಂದೇ ಸ್ಟೆಪ್ಪಲ್ಲೂ ಸಹ ಹಾಕೋಬೋದು. ಒಂದೇ ಸ್ಟೆಪ್ಪಲ್ಲಿ ಹಾಕಿ ನೀವು ಯಾವ ರೀತಿ ಡಿಸೈನ್ ಕೊಟ್ರೂ ತುಂಬ ಚೆನ್ನಾಗಿ ಬರುತ್ತೆ. ಮೊದಲು ಲೀಫ್ ಡಿಸೈನ್ನ ಹಾಕುವಾಗ ಸ್ಕಿಪ್ ಆಗಿತ್ತು, ಅದಕ್ಕೆ ಈಗ ತೋರಿಸ್ಕೊಡ್ತಾಯಿದ್ದೀನಿ. ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಮಾರ್ಕರಿಂದ ನೀಟಾಗಿ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಯಾವ ಡಿಸೈನ್ ಬೇಕು ಹಾಗೆ ಹಾಕೋಬೋದು. ನಾನಿಲ್ಲಿ ಲೀಫ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಿಗಿನರ್ಸು ನೀಟಾಗಿ ಮಾರ್ಕ್ನ ಮಾಡಿಕೊಂಡು ಅದ್ರ ಮೇಲೆ ನೋಡಿ 0 ಇಂದ ಹೋಗಿ ಈ ರೀತಿ 2ಗೆ ಬಂದು ಹೀಗೆ ನೀವು 2 1 0 ಹೀಗೆ ಲೀಫನ್ನು ಮಾಡ್ಕೋಬೇಕು. ಇದೇ ರೀತಿ 2 ಸ್ಟೆಪ್ಪು ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಹಾಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಈ ರೀತಿ 3 ಸ್ಟೆಪ್ ಬೇಡ ಅಂದರೂ ಆ ಕಡೆ ಈ ಕಡೆ ಲೀಫು ಮಧ್ಯದಲ್ಲೊಂದು ಹಾಕ್ಕೊಂಡು 3 ಲೀಫ್ ಇರೋ ಹಾಗೆ ಸಹ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಸ್ಟೆಪ್ಪನ್ನು ಹಾಕ್ಕೊಂಡು ನೀವು ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ಈ ಸೀರೆಯಲ್ಲಿ ಸ್ಟೋನ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ಆ ರೀತಿ ಸ್ಟೋನ್ ಇತ್ತು. ನಾನಿಲ್ಲಿ ಏನು ಕರು ಶೇಪ್ ಮಾಡ್ಕೊಂಡಿದ್ದೀನಿ ಆ ಲೈನಲ್ಲೂ ಸ್ಟೋನ್ ಡಿಸೈನ್ ಇತ್ತು, ಅದನ್ನೆಲ್ಲ ರಿಮೂವ್ ಮಾಡಿ ನಾನು ವರ್ಕನ್ನು ಮಾಡ್ತಾ ಇರೋದು. ಅದಕ್ಕೋಸ್ಕರ ಅಲ್ಲಿ ಸ್ಟಿಚ್ಚಿಂಗು ಚೆನ್ನಾಗಿ ಬೀಳ್ತಾ ಇಲ್ಲ, ಏಕೆಂದರೆ ಅದು ಗಮ್ಮೆಲ್ಲ ತೆಗೆದ್ಮೇಲೆ ಸ್ವಲ್ಪ ಅಲ್ಲಿ ಜಾಗ ರಫು ಇದ್ರ ಥರ ಆಗಿದೆ. ಅದಕ್ಕೋಸ್ಕರ ಸ್ಟಿಚ್ಚಿಂಗು ಅಷ್ಟು ನೀಟಾಗಿ ಬೀಳ್ತಾ ಇರಲಿಲ್ಲ. ಆದ್ರೂ ಅವ್ರಿಗೆ ಹೇಳಿದೆ, ನಾನು ಇಲ್ಲಿ ಸ್ಟೋನ್ ವರ್ಕೆಲ್ಲ ಇದೆ, ಕ್ರೋಶಾ ವರ್ಕಲ್ಲೇ ಮಾಡಿಕೊಡೋಣ ಅಂತ. ಇಲ್ಲ, ನಮಗೆ ಇದೇ ಥರ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನೂ ಮಾಡೋಗಿಲ್ಲ, ಎಷ್ಟು ಇದಾಗಿ ಬರುತ್ತೆ ಅಷ್ಟು ಬರಲಿ ಅಂತ ಹೇಳ್ಬಿಟ್ಟು ವರ್ಕ್ನ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನೇ ಹೇಳ್ತಾ ಇದ್ದೀನಿ, ಅಲ್ಲಿ ಸ್ಟೋನ್ನೆಲ್ಲ ತೆಗೆದ್ರಿಂದ ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಬರ್ತಿರಲಿಲ್ಲ. ವರ್ಕ್ ಮಾಡುವಾಗ ಸ್ವಲ್ಪ ಹಿಡ್ದಾಗೆ ಮತ್ತು ನೀಟಾಗಿ ಬರ್ತಿರಲಿಲ್ಲ. ಥ್ರೆಡ್ಡು ಸಹ ಕಟ್ಟಾಗ್ತಾಯಿತ್ತು. ಹಾಗಾಗಿ ಅದನ್ನು ಹಾಕುವಾಗ ನನಗೂ ತುಂಬ ಬೇಜಾರಾಯಿತು. ಆದರೆ ಆ ಥರ ಏನೂ ಇಲ್ಲದೆ ಇರೋಕೆ ಹಾಕ್ತೀವಲ್ಲ, ಆಗ ತುಂಬ ಚೆನ್ನಾಗಿ ಹಾಕ್ಬೋದು. ನೋಡಿ, ಇದನ್ನು ನೀವು ಇದಕ್ಕೇನು ಮೆಜರ್ಮೆಂಟ್ ಇರೋದಿಲ್ಲ, ಬ್ಲೌಸ್ ಥರ ಏನಿಲ್ಲ. ಎಡ್ಜಲ್ಲಿ ಹೀಗೆ ಹಾಕ್ಕೊಂಡು ಬಿಗಿನರ್ಸ್ಗಳು ಆರಾಮಾಗಿ ಮಾಡ್ಕೋಬೋದು. ನಿಮ್ಮ ಸೀರೆಗಳಿಗೇನೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿ ವರ್ಕನ್ನು ಮಾಡಿಕೊಂಡು ನಿಮಗೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೋದು ಡಿಸೈನ್, ಆ ರೀತಿ ಮಾಡಿಕೊಂಡು ಈ ರೀತಿ ಸೀರೆ ಪಲ್ಲುಗೆ ಹಾಕಿ ನೋಡಿ, ಅದೂ ನಿಮಗೆ ಪ್ರಾಕ್ಟೀಸ್ ಆದಾಗೇ ಆಗುತ್ತೆ. ನೋಡಿ, ಈ ರೀತಿ ನಾನು ಏನು ವರ್ಕ್ ಮಾಡಿದೆ ಅದ್ರ ಮೇಲೆ ಔಟ್ಲೈನ್ನ ಕೊಡ್ಕೊಂಡು ಬರ್ತಾ ಇದ್ದೀನಿ. ನಾನು ಸ್ವಲ್ಪ ಸೀರೆ ಮೇಲೆ ಕಾಣೋದಿಲ್ಲ ಅಂಥೇಳಿ ಸ್ವಲ್ಪ ಗ್ರೀನನ್ನು ವೇರಿಯೇಷನಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡಾರ್ಕ್ ಗ್ರೀನನ್ನು ತೊಗೊಂಡು
ಹಾಕ್ಕೊಂಡಿದ್ದು, ಇಲ್ಲಾಂದರೆ ಆ ಸೀರೆಯಲ್ಲಿ ಅದು ಹೈಲೈಟಾಗಿ ಕಾಣಿಸ್ತಿರ್ಲಿಲ್ಲ ರಿಯಲಿ ನೋಡುವಾಗ. ಅದಕ್ಕೋಸ್ಕರ ಸ್ವಲ್ಪ ಗ್ರೀನ್ ಕಲರ್ನ ಚೇಂಜ್ ಮಾಡಿದೆ. ಇದು ಮಾಡುವಾಗ ಸ್ವಲ್ಪ ಟೈಮ್ ಅನ್ನೋದನ್ನು ತಗೊಳುತ್ತೆ. ಬಿಗಿನರ್ಸ್ಗಳು ನೀಟಾಗಿ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಕರು ಶೇಪ್ ಮಾಡೋದಾದರೆ 1.5-2ಕ್ಕೆ ಇಟ್ಕೊಂಡು ಕರು ಶೇಪನ್ನು ಕೊಡ್ಕೊಂಡು ಈ ರೀತಿ ಹಾಕೋಬೋದು. ಇದೇ ಥರ ಲೀಫ್ ಡಿಸೈನ್ನೇ ಮಾಡಬೇಕು ಅಂತೇನಿಲ್ಲ. ನಿಮಗೆ ಯಾವ ಡಿಸೈನ್ ಇಷ್ಟ ಬರುತ್ತೆ ಅದನ್ನು ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲನೂ ರಿಮೂವ್ ಮಾಡ್ಕೋಬೇಕು ನೀಟಾಗಿ. ಈ ರೀತಿ ನೀಟಾಗಿ ತೆಗೆದಾಗ್ಲೇ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು. ನೋಡಿ, ನೆಕ್ಸ್ಟು ಅಲ್ಲಿಂದ ಮುಂದಕ್ಕೆ ಮತ್ತೆ ಫ್ರೇಮನ್ನು ಮೂವ್ ಮಾಡಿಕೊಂಡು ಮತ್ತೆ ಅದೇ ರೀತಿ ನಾವು ಕರು ಶೇಪಲ್ಲಿ ಮಾಡಿಕೊಂಡು ಏನು ಸ್ಟೆಪ್ಪನ್ನು ಫಾಲೋ ಮಾಡಿದ್ವಿ ಅದೇ ಸ್ಟೆಪ್ಪನ್ನು ಹೀಗೆ ಮೂವ್ ಮಾಡ್ಕೊಂಡು ಹೋಗಬೇಕು. ಮತ್ತು ಅಲ್ಲಿಂದ ನಾವು ಒಂದು ಆರ್ಚ್ ಏನಿರುತ್ತೆ ಅದನ್ನು ರಿಂಗ್ ಒಳಗಡೆ ಬರೋ ಹಾಗೆ ಮಾಡಿಕೊಂಡು ಫ್ರೇಮನ್ನು ಫಿಟ್ ಮಾಡ್ಕೋಬೇಕು. ನಾನು ತೋರಿಸೋದನ್ನು ಮರೆತುಬಿಟ್ಟೆ ನಿಮಗೆ ಯಾವ ರೀತಿ ಮುಂದಕ್ಕೆ ಹಾಕ್ಕೋಬೇಕು ಅಂತ. ಫಸ್ಟು ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ಆಮೇಲೆ ಈ ರೀತಿ ಮಾಡ್ಕೊಂಬನ್ನಿ. ನೋಡಿ, ನೋಡ್ತಿದ್ದೀರಲ್ವ ಎಷ್ಟು ಹಿಡ್ದಾಗೆ ಆಗ್ತಿದೆ ಅಂತ. ಆ ಸ್ಟೋನ್ ಅಂಟಿಸಿದ್ದು ಗಮ್ಮು ಏನಿತ್ತು ಅಲ್ಲಿ ಹಿಡ್ದಾಗೆ ಆಗ್ತಿತ್ತು. ನೋಡಿ, ನಾನಲ್ಲಿ ಬಿಟ್ಕೊಂಡಿದ್ದೀನಲ್ವ, ಆ ರೀತಿ ಒಂದು ಆರ್ಚನ್ನು ಬಿಟ್ಕೊಂಡು ರಿಂಗನ್ನು ಹಾಕ್ಕೋಬೇಕು. ಮೊದಲೇನು ಮಾಡಿರ್ತೀವಿ ವರ್ಕನ್ನು ಅದನ್ನು ಸ್ವಲ್ಪ ಬಿಟ್ಕೊಂಡಾಗೆ ರಿಂಗನ್ನು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡು ಆಮೇಲೆ ಮೂವ್ ಮಾಡ್ಕೊಂಡು ಬರಬೇಕು. ನೋಡಿ, ಹೀಗೆ ಮಾರ್ಕನ್ನು ಮಾಡಿಕೊಂಡು 2ನೇ ಸ್ಟೆಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಮಾಡಿಕೊಂಡು ಫಸ್ಟು ಆಮೇಲೆ ವರ್ಕನ್ನು ಹಾಕ್ಕೊಂಡು ಹೋಗಬೇಕು.
ನೋಡಿ ಫ್ರೆಂಡ್ಸ್, ಪೂರ್ತಿ ಆಗಿದೆ. ಸ್ಯಾರಿ ಪೂರ್ತಿ ವರ್ಕನ್ನು ಮಾಡ್ಕೊಂಡಿದ್ದೀನಿ. ನೀವು ಈ ಕರು ಶೇಪನ್ನು ಹಾಕೋದಕ್ಕೆ ಈ ಥರ ಸ್ಕೇಲನ್ನು ಬಳಸಿ. ಈ ಥರ ಸ್ಕೇಲ್ ಇಲ್ಲ ಅಂದರೆ ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಬಟ್ಟೆನಾದರೂ ಇಟ್ಕೊಳ್ಳಿ, ಇಲ್ಲ ಪೇಪರ್ ಆದರೂ ಇಟ್ಕೊಳ್ಳಿ. ಈ ರೀತಿ ಟೇಪನ್ನು ತೊಗೊಂಡು ನಿಮಗೆ ಕರು ಎಷ್ಟಕ್ಕೆ ಬೇಕಾಗ್ಬೋದು, ಒಂದು ಇಂಚಿಗೆ ಬೇಕು ಅಂದರೆ 1 ಇಂಚಿಗೆ, ಇಲ್ಲ 1 ಕಾಲಿಗೆ ಅಂದರೆ ಈ ರೀತಿ ನೋಡಿಕೊಂಡು ಕರೆಕ್ಟಾಗಿ ಇದೇ ರೀತಿ 1 ಕಾಲಿಗೆ ಮೆಜರ್ಮೆಂಟ್ ಮಾಡ್ಕೊಂಡ್ಬನ್ನಿ. ಈ ರೀತಿ ಒಂದೇ ಲೆಂತಲ್ಲಿ ಮಾರ್ಕನ್ನು ಮಾಡ್ಕೊಂಡ್ಬಂದು ನೋಡಿ, ಅಲ್ಲಿ ನೀವು ಬೇಕು ಅಂದರೆ ನೋಡಿ ಇವೆರಡು ಚುಕ್ಕಿಗಳಿದೆ ಅಲ್ವಾ, ಅವೆರಡು ಚುಕ್ಕಿ ಮಧ್ಯೆ ಒಂದೊಂದು ಬೇಕಾದರೆ ಹೀಗೆ ಚುಕ್ಕಿನ ಇಟ್ಕೊಳ್ಳಿ. ಇಲ್ಲಾಂದ್ರೂ ಓಕೆ. ನೀವು ಬಿಗಿನರ್ಸ್ಗಳಿಗೆ ಬರಬೇಕು ಅಂದರೆ ಶೇಪು ಹೇಳ್ತಿದ್ದೀನಿ. ಈ ರೀತಿ ಚುಕ್ಕಿ ಇಟ್ಕೊಂಡ್ರೆ ನೀವು ನೋಡಿ ಇಲ್ಲಿಂದ ಹೀಗೆ, ಮತ್ತು ಇಲ್ಲಿಂದ ಹೀಗೆ ಹೀಗೆ ಶೇಪನ್ನು ತೊಗೊಳ್ಳಿ. ಇಷ್ಟೇ ಕರು ಮಾಡ್ಕೊಳ್ಳೋದು, ಇಷ್ಟೇ. ಒಂದು ಮೆಜರ್ಮೆಂಟು ನೀವು 2 ಇಂಚಿಗೆ ಇಟ್ಕೊಳ್ತಿರೋ, 1.5 ಇಂಚಿಗೆ ಇಟ್ಕೊತಿರೋ, ಇಲ್ಲ 1ಕ್ಕೆ ಇಟ್ಕೊತಿರೋ, 1 ಕಾಲು ಬೇಕು. 1 ಕಾಲಿಗೆ ಇಟ್ಕೊಂಡ್ರೆ ನಾನಿಲ್ಲಿ ಏನು ಹಾಕೊಂಡಿದ್ದೀನಿ, ಈ ವರ್ಕಿಗೆ ಏನು ಹಾಕೊಂಡಿದ್ದೀನಿ ಅಷ್ಟು ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. 1 ಕಾಲಿಗೆ ಇಟ್ಕೊಳ್ಳಿ. ನೀವು ಸ್ಕೇಲ್ ಇದ್ದರೆ ಸ್ಕೇಲನ್ನು ಬಳಸಿ, ಇಲ್ಲಾಂದರೆ ಈ ರೀತಿ ಮಾರ್ಕನ್ನು ಮಾಡ್ಕೋಬೋದು. ಈ ರೀತಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲ ಒಂದೇ ಅಳತೆಲಿರುತ್ತೆ. ನೀವು ಈ ರೀತಿ ಕರು ಶೇಪನ್ನು ಕೊಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಸಿಂಗಲ್ ಲೈನಲ್ಲೂ ಹಾಕೋಬೋದು, ಇಲ್ಲ ಈ ರೀತಿ ಟ್ರಿಬಲ್ ಲೈನನ್ನು ಮಾಡಿಕೊಂಡು ಸಹ ಹಾಕೋಬೋದು. ನೋಡಿ ಹೇಗೆ ಬೇಕು ಹಾಗೆ ಮಾಡ್ಕೋಬೋದು. ನೀವು ಈಗ ತಾನೇ ಕಲಿತಿದ್ದೀರಿ ಅಂದರೆ ಸಿಂಗಲ್ ಸ್ಟೆಪ್ಪಲ್ಲಿ ಈ ರೀತಿ ಕರ್ವನ್ನು ಮಾಡ್ಕೊಳ್ಳಿ. ಲೀಫ್ ಡಿಸೈನ್ ಕಲೀರಿ ಅಂದಿದ್ದೀನಿ ಅಲ್ವಾ, ಈ ರೀತಿ ಲೀಫನ್ನು ಹೀಗೆ ನೋಡಿ ಈ ರೀತಿ ಪೆಟಲ್ ಹಾಕೊಳ್ಳಿ. ಇಲ್ಲ ಬೇರೆ ಡಿಸೈನ್ ಹಾಕೊಳ್ತೀನಿ ಅಂದರೆ ಹಾಗೂ ಹಾಕ್ಬೋದು. ಈ ರೀತಿ ಮಧ್ಯದಲ್ಲಿ ಮಾಡಿಕೊಂಡು ಸುತ್ತ ಬೇಕಾದ್ರೆ ಹೀಗೆ ಮಾಡ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ. ಇಲ್ಲ ಈಗ ನಾನು ಹಾಕೋದ್ನಲ್ಲ ಹಾಗೆ ಬೇಕಾದರೆ ಈ ರೀತಿ ಡಿಸೈನ್ ಯಾವುದು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು. ನೋಡ್ಕೊಳ್ಳಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ್ನ ಇಲ್ಲಿ ಮಾಡಿಕೊಂಡು ಹಾಕೋಬೋದು. ಈ ರೀತಿ ಎಲ್ಲ ಕ್ರಿಯೇಟ್ ಮಾಡ್ಬೋದು. ನೋಡಿ ಈ ರೀತಿ ಕರುವನ್ನು ಕೊಟ್ಕೊಂಡು ನೀವು ಇಲ್ಲಿ ಇದು ಮಾಡಿಕೊಂಡ್ರೆ ಕೆಳಗಡೆ ಏನು ಎಡ್ಜ್ ಉಳ್ಕೊಂಡಿರುತ್ತೆ ಅಲ್ಲಿ ಜಿಗ್ಜಾಕನ್ನು ಹಾಕ್ಕೊಂಡು ಕುಚ್ಚನ್ನು ಸಹ ಕಟ್ಕೋಬೋದು. ಕುಚ್ಚು ಬೇಡ ಬರೀ ವರ್ಕ್ ಸಾಕು ಅನ್ನೋರಿಗೆ ನೀವು ಇಲ್ಲಿ ನೀಟಾಗಿ ಕಟ್ ವರ್ಕ್ ಮಾಡಬೇಕಾಗುತ್ತೆ. ತೋರಿಸ್ತೀನಿ ನೋಡಿ. ಇನ್ನೂ ಒಂದು ಮೆಥಡ್ ಹೇಳ್ಕೊಡ್ತೀನಿ ಇದರಲ್ಲಿ. ಈ ರೀತಿ ಒಂದು ಸಲ ನೀವು ಒಂದು ರೊಟ್ಟು ಥರ ಸ್ವಲ್ಪ ಇದು ನಾನು ಪಾಲ್ಸಂದು ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಈಗ ರಫ್ ಇರೋ ಅಂತ ಯಾವುದಾದ್ರೂ ಪೇಪರ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಒಂದು ಸಲ ಮೆಜರ್ಮೆಂಟಿಗೆ ಕರು ಶೇಪನ್ನು ಹಾಕ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೋದು. ನೋಡಿ ಈ ರೀತಿ ಕಟ್ ವರ್ಕ್ ಡಿಸೈನ್ ಬರುತ್ತೆ. ಕುಚ್ಚು ಬೇಡ ಅಂದರೆ ಆರಾಮಾಗಿ ಹೀಗೆ ಸ್ಯಾರಿ ಎಡ್ಜಲ್ಲಿ ಹೀಗೆ ಕಟ್ ಮಾಡಿಕೊಂಡು ರಿಮ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಮತ್ತು ಇದರಿಂದ ಇನ್ನೊಂದು ಬೆನಿಫಿಟ್ಸ್ ಇದೆ ನೋಡಿ, ಹೇಳ್ತೀನಿ. ನಾನಿಲ್ಲಿ ಸುಮ್ಮನೆ ಹಾಗೆ ಕ್ಯಾನ್ವಾಸ್ ಇತ್ತು ಅದನ್ನೇ ಹಾಕಿ ಹೇಳ್ತೀನಿ ನೋಡಿ. ಈ ರೀತಿ ಇಟ್ಕೊಂಡು ನೀವು ನೋಡಿಬೇಕಂದ್ರೆ ನೀವು ಬ್ಲೌಸ್ಗೆ ಸ್ಯಾರಿಗೆ ಯಾವುದಕ್ಕಾದ್ರೂ ಸರಿ ನೋಡಿ ಇದೊಂದು ಮೆಜರ್ಮೆಂಟನ್ನು ಮಾಡಿ ಇಟ್ಕೊಂಡ್ರೆ ನೋಡಿ ಈಸಿಯಾಗಿ ಹೀಗೆ ಹಾಕೋಬೋದು. ಈ ರೀತಿ ಇದನ್ನು ಇನ್ವಿಟೇಷನ್ ಕಾರ್ಡ್ ಇರುತ್ತೆ ಅಲ್ವಾ, ಇನ್ವಿಟೇಷನ್ ಕಾರ್ಡಲ್ಲಿ ಈ ರೀತಿ ನೀವು ಮಾಡಿ ಬೇಕಾದರೆ ಇಟ್ಕೊಳ್ಳಿ ಒಂದ್ಸಲ. ನೋಡಿ ಈ ರೀತಿ ಕರು ಶೇಪ್ ಬರುತ್ತೆ ನೋಡಿ. ನಾವು ಕಟ್ ಮಾಡ್ಕೊಂಡಿದ್ದೀವಿ, 2 ಸೈಡ್ ಕಟ್ ಮಾಡ್ಕೊಂಡಿದ್ದೀವಿ. 2 ಸೈಡಲ್ಲಿ ಯಾವುದ್ರಲ್ಲಿ ಬೇಕಾದರೂ ನೀವು, ನಾನು ಇಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡಿಲ್ಲ, ನೀವು ನೀಟಾಗಿ ಕಟ್ ಮಾಡ್ಕೊಂಡ್ರೆ 2 ಸೈಡಲ್ಲಿ ಯಾವುದ್ರಲ್ಲಿ ಬೇಕಾದರೂ ನೀವು ಕರು ಶೇಪ್ ತೆಗಿಬೋದು. ಆ ಸೈಡ್ ಇಂದನಾದರೂ ತಗೋಬೋದು, ಇಲ್ಲ ಕಟ್ ಮಾಡಿರೋ ಈ ಸೈಡಿಂದನಾದರೂ ತಗೋಬೋದು. ಒಂದೇ ಮೆಜರ್ಮೆಂಟ್ ಬರುತ್ತೆ. ಈ ರೀತಿ ಕರು ಶೇಪನ್ನು ಹಾಕೋಬೋದು. ಇಲ್ಲಿ ಸ್ವಲ್ಪ ನೀವು ಹಾಕೊಳ್ಳುವಾಗ ಶೇಪು ನೀಟಾಗಿ ಬರೋ ಹಾಗೆ ಹೀಗೆ ಹಾಕೊಳ್ಳಿ. ಈ ಕಾರ್ಡನ್ನು ಹೀಗೆ ರೆಡಿ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಯಾವಾಗಾದರೂ ಈ ಡಿಸೈನ್ ಬೇಕು ಅಂದರೆ ನೀವು ತಕ್ಷಣ ಈ ರೀತಿ ಇಟ್ಕೊಂಡು ಹೀಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಆರಾಮಾಗಿ ವರ್ಕನ್ನು ಮಾಡ್ಕೊಳ್ಬೋದು. ಈ ರೀತಿ ಶೇಪ್ ಕೊಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಇಲ್ಲಿ ಶೇಪ್ ಕೊಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಹೀಗೆ ನೋಡಿ ಈ ರೀತಿ ಮಾಡಿ. ಈ ರೀತಿ ಸ್ಕೇಲ್ ಇಲ್ಲ ಏನು ಮಾಡಬೇಕು ನಾವು ಅನ್ನೋದಾದರೆ ಈ ರೀತಿ 1 ಕಾಲು ಅಥವಾ 1.5 2 ಇಂಚು ನಿಮಗೆ ಇಲ್ಲಿ ದೊಡ್ಡದು ಎಷ್ಟು ಬೇಕಾಗುತ್ತೆ ಅಷ್ಟು ಲೆಂತನ್ನು ಇಟ್ಕೊಂಡು ಮಾಡ್ಕೊಳ್ಳಿ. ಈಗ ತಾನೇ ಕಲಿತಿರೋರಿಗೆ ಇದೊಂದು ಟಿಪ್ಸು. ಇನ್ವಿಟೇಷನ್ ಕಾರ್ಡ್ ಇದ್ರೆ ಸಾಕು. ಬೇಕು ಅಂದರೆ ಅದರಲ್ಲಿ ನೀವು ಹೇಗೂ ಮನೇಲಿ ಇರುತ್ತೆ, ಅದರಲ್ಲಿ ಈ ರೀತಿ ಸ್ವಲ್ಪ ಡಿಸೈನ್ಸ್ಗಳನ್ನ ಮಾಡಿ ಇಟ್ಕೊಂಡ್ರೆ ನೀವು ಯೂಸ್ ಮಾಡ್ಕೋಬೋದು. ಈಗ ಇದನ್ನೆಲ್ಲ ರಿಮೂವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಸ್ಯಾರಿ ಪೂರ್ತಿ ಹಾಕಿದ್ದೀನಿ ನೋಡಿ. ಸೀರೆ ಪೂರ್ತಿ ಇದೇ ರೀತಿ ಇದೆ.
ಕಾಪರು ಮತ್ತು ಗ್ರೀನು ಮಧ್ಯೆ ಎಲ್ಲ ಈ ರೀತಿ ಸ್ಟೋನ್ ವರ್ಕ್ ಇದೆ. ಇಲ್ಲೂ ಅಷ್ಟೇ ಫ್ರೆಂಡ್ಸ್, ವರ್ಕ್ ಹಾಕುವಾಗ ಈ ಸ್ಟೋನ್ ವರ್ಕ್ಗಳು ಸ್ವಲ್ಪ ಹಿಂಸೆ ಕೊಡ್ತು. ನೋಡಿ ಇಲ್ಲಿ ನಾನು ವರ್ಕ್ ಮಾಡಬೇಕು ಅಂದರೆ ಅಲ್ಲಿನೇ ಸ್ಟೋನ್ ವರ್ಕ್ಗಳಿತ್ತು, ಇಲ್ಲೂ ಇತ್ತು. ಸ್ವಲ್ಪ ತೆಗೆದಾಕ್ತೆ ನಾನೇನೇ ರಿಮೂವ್ ಮಾಡಿದೆ. ನೋಡಿ ಈ ರೀತಿ ಇತ್ತು. ಇದೇ ಗ್ರೀನ್ ಸೇಮ್ ಗ್ರೀನ್ ಹಾಕಿ ನೋಡಿದೆ, ಅದರಲ್ಲೇ ಹಾಕೋಣ ಅಂತ ಹಾಕೋದೆ. ಆದರೆ ಅದು ಹೈಲೈಟಾಗಿ ಕಾಣಲಿಲ್ಲ, ಯಾಕೆಂದರೆ ಕಾಪರು ಮತ್ತು ಅದು ಅದರಿಂದ ಅದರೊಳಗಡೆ ಅಷ್ಟು ವರ್ಕು ಕಾಣಿಸ್ಲಿಲ್ಲ. ಅದಕ್ಕೆ ಸ್ವಲ್ಪ ಗ್ರೀನ್ ಸ್ವಲ್ಪ ಚೇಂಜ್ ಆಗಿ ತೊಗೊಂಡಿದ್ದೀನಿ. ಇಲ್ಲಿ ಕುಚ್ಚು ಕಟ್ಟುವಾಗ ನಾನು ಇದೇ ಗ್ರೀನಲ್ಲಿ ಕುಚ್ಚನ್ನ ಕಟ್ತೀನಿ. ಇವರು ಸ್ವಲ್ಪ ಗ್ರ್ಯಾಂಡ್ ಆಗಬೇಕು ಅಂತ ಹೇಳಿ ಹಾಕಿಸ್ಕೊಳ್ತಿರೋದು. ಇದಕ್ಕೆ ನಾನು ಕಾಸು ಬರುತ್ತಲ್ಲ, ಲಕ್ಷ್ಮಿ ಕಾಸು, ಅದನ್ನು ಹಾಕಿ ಇಲ್ಲಿಗೆ ಕುಚ್ಚನ್ನು ಕಟ್ತೀನಿ. ಅದನ್ನು ನೆಕ್ಸ್ಟ್ ಕುಚ್ಚು ವೀಡಿಯೋ ಹಾಕ್ತೀನಲ್ವ ಅದರಲ್ಲಿ ಹಾಕ್ತೀನಿ. ನೋಡಿಬೇಕು ಅಂದರೆ ತುಂಬ ಗ್ರ್ಯಾಂಡಾಗಿರುತ್ತೆ. ನೀವು ಯಾರು ಹಾಕಿಸ್ಕೊಳ್ತೀವಿ ಅಂದರೆ ಆ ರೀತಿ ಡಿಸೈನ್ನ ತೋರಿಸಬೇಕಾದ್ರೆ ಹಾಕಿಸ್ಕೋಬೋದು, ಇಲ್ಲ ಹಾಕೋದಾದರೆ ನೀವು ಹಾಕ್ಬೋದು. ನೋಡಿ ಪೂರ್ತಿ ಒಂದ್ಸಲ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ವರ್ಕ್ ಅನ್ನೋದು ಬಂದಿದೆ. ಸ್ಟೋನ್ ಇದ್ದಿದ್ದರಿಂದ ಸ್ವಲ್ಪ ಹಿಂಸೆ ಆಯಿತು ಅಂತ ಹೇಳ್ಬೋದು ಈ ವರ್ಕ್ನ ಹಾಕುವಾಗ. ಫೈನಲ್ ಆಗಿ ಈ ರೀತಿ ಬಂದಿದೆ ಸ್ಯಾರಿಗೆ. ನೋಡಿ ಇದಕ್ಕೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿ ಕುಚ್ಚನ್ನು ಕಟ್ಟಿ ಯಾವ ರೀತಿ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಕುಚ್ಚು ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಅದೇ ಇರುತ್ತೆ. ಓಕೆ ಫ್ರೆಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್.